ತುಮಕೂರಿನಲ್ಲಿ ಬರುವ ಭಾನುವಾರ ಆಗಸ್ಟ್ 2 ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ 80ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತು ಮಾತನಾಡಿದ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಒಳ್ಳ, ಈ ಮಹೋತ್ಸವವು ಕೇವಲ ವಾರ್ಷಿಕ ಆಚರಣೆಯಲ್ಲ, ಹೋಟೆಲ್ ಉದ್ಯಮದ ಬೆಳವಣಿಗೆಗೆ, ಸಂಘಟನೆಯ ಸಾಧನೆ ಮತ್ತು ಹಿರಿಯ ಉದ್ಯಮಿಗಳ ಸೇವೆಯನ್ನ ಸ್ಮರಿಸುವ ಐತಿಹಾಸಿಕ ಸಮಾರಂಭ ಹಾಗೂ ಹಲವು ದಶಕಗಳಿಂದ ಹೋಟೆಲ್ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಉದ್ಯಮದ ಬೆಳವಣಿಗೆಗೆ ಶ್ರಮಿಸಿರುವ ಹಿರಿಯ ಹೋಟೆಲ್ ಉದ್ಯಮಿಗಳನ್ನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು. ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ತುಮಕೂರು ಇದರ ಅಧ್ಯಕ್ಷರಾದಂತಹ ಸುರೇಶ್ ಒಳ್ಳಾದ ನಾನು ತುಮಕೂರು ಹೋಟೆಲ್ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಈ ಸುಸಂದರ್ಭದಲ್ಲಿ ಹಾಗೂ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘ 80ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸುವಂಥ ಒಂದು ಸುಸಂದರ್ಭ ಆಗಸ್ಟ್ 2ನೇ ತಾರೀಕು ನಮ್ಮ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಗಣ್ಯ ವ್ಯಕ್ತಿಗಳು, ಸ್ವಾಮಿಗಳು ಇವರ ಸಮ್ಮುಖದಲ್ಲಿ ಆಚರಿಸಲಿದ್ದೇವೆ. ಹಾಗೆ ನಮ್ಮ ತುಮಕೂರು ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಂಘ 1975ರಲ್ಲಿ ನಮ್ಮ ಅಂದಿನ ವೆಂಕಟಾಚಲ ಅವರ ಅಧ್ಯಕ್ಷತೆಯಲ್ಲಿ ನಡೆದು ನಮ್ಮ ಬಳುಕರಾಯರವರು ಕಾರ್ಯದರ್ಶಿಯಾಗಿ ಒಂದು 5,000 ರೂಪಾಯಿ ಬಂಡವಾಳದಿಂದ ಪ್ರಾರಂಭವಾದಂಥ ಸಂಸ್ಥೆ ಇಂದು 4 ಕೋಟಿಗಿಂತಲೂ ಹೆಚ್ಚಿನ ವ್ಯವಹಾರವನ್ನು ಮಾಡಿ ಒಂದು ಧನಾತ್ಮಕ ಚಿಂತನೆಯಲ್ಲಿ ಮುಂದುವರಿದು ಎಲ್ಲ ಸದಸ್ಯರಿಗೂ ಉತ್ತಮವಾದಂಥ ಗುಣಮಟ್ಟದ ಸೇವೆಯನ್ನು ಒದಗಿಸುವಂಥ ಸಂಸ್ಥೆ ನಮ್ಮ ಸಂಸ್ಥೆಯಾಗಿದೆ. ಇದೇ ಸಂದರ್ಭದಲ್ಲಿ ನಾವು 50 ವರ್ಷ ಆದಂಥ ಒಂದು ಸವಿನೆನಪಿಗಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಅವರ ಸದಸ್ಯತ್ವ ಇರುವಂತಹ ಹಣದಲ್ಲಿ 20% ಡಿವಿಡೆಂಡನ್ನು 20% ಶೇರು ಎಕ್ಸ್ಟ್ರಾ ಬೋನಸ್ ಶೇರನ್ನು ಕೊಡುವಂಥ ಒಂದು ಸುಸಂದರ್ಭ ವರ್ಷ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಅಂತ ತಿಳಿಸಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗೂ ನಮ್ಮ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘ ಹಾಗೂ ನಮ್ಮ ಮಾಲೀಕರ ಪತ್ತಿನ ಸಹಕಾರ ಸಂಘ ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ತೆಗೆದುಕೊಂಡಿದೆ ಅಂತ ತಿಳಿಸಲಿಕ್ಕೆ ಭಾಳ ಹೆಮ್ಮೆ ಪಡುತ್ತೇನೆ. ಧನ್ಯವಾದಗಳು. ಸಂಘದ ಅಧ್ಯಕ್ಷ ವಾಸುದೇವ್ ಶೆಟ್ಟಿ ಮಾತನಾಡಿ, ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘವು ಕಳೆದ 5 ದಶಕಗಳಿಂದ ಸದಸ್ಯರ ಆರ್ಥಿಕ ಸದೃಢತೆಗೆ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಹೋಟೆಲ್ ಉದ್ಯಮಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಿರುವುದರ ಜೊತೆಗೆ ಸದಸ್ಯರಿಗೆ ಪ್ರತಿ ವರ್ಷ ಲಾಭಾಂಶದ ಡಿವಿಡೆಂಡ್ ವಿತರಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಮಾದರಿಯ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದರು. ನಾವು 2/8/2026 ಮಂಜುನಾಥ ಚೌಟ್ರಿಯಲ್ಲಿ ನಮ್ಮ ಹೋಟೆಲು ಮಾಲೀಕರ ಸಂಘದ 80ನೇ ವರ್ಷದ ಆಚರಣೆಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲು ನಿಶ್ಚಯಿಸುತ್ತೇವೆ. ಆ ದಿನ ತುಮಕೂರಿನ ಗಣ್ಯರನ್ನು, ಸ್ವಾಮಿಗಳನ್ನು ಕರೆದು ಸನ್ಮಾನಿಸುತ್ತಿದ್ದೇವೆ. ಅವರ ಹಿತವಚನಗಳನ್ನು ಕೇಳಲು ಆಸೆಪಡುತ್ತಿದ್ದೇವೆ. ನಮ್ಮ ಅಂದಿನ ಸಭೆಗೆ ನಮ್ಮ ಎಲ್ಲ ಸಂಘದ ಸದಸ್ಯರು ಎಲ್ಲರೂ ಅದಕ್ಕೆ ತಪ್ಪದೆ ಹಾಜರಾಗಿ ನಮ್ಮ ಸಂಘದ ಸಭೆಯನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮತ್ತು ನಮ್ಮ ಸಂಘವು ಬರೀ ನಮ್ಮ ಹೋಟೆಲು ಮಾಲೀಕರ ಸಂಘ ಬರೀ ಕಮರ್ಷಿಯಲ್ ಆಗಿರದೆ ನಮ್ಮದು ಸೇವೆಯ ಒಂದು ರೀತಿಯಲ್ಲಿ ನಡೆದು ಬಂದಿದೆ. ಹೋಟೆಲಲ್ಲಿ ಕೆಲಸ ಮಾಡುವ ಕೆಲಸಗಾರರ ಯಾವುದೇ ಒಂದು ಫಂಕ್ಷನ್ಗೆ ನಾವು ಯಾವುದೇ ಥರದ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಅವರಿಗೆ ನಮ್ಮ ಒಂದು ಸಂಘವನ್ನು ಅವರಿಗೆ ಕೊಡುತ್ತಾ ಬಂದಿದ್ದೇವೆ.
ಸಂಘದ ಉಪಾಧ್ಯಕ್ಷ ಟಿಜಿ ವೇದಮೂರ್ತಿ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಿಸಿದರು. ಮಹೋತ್ಸವವು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶ್ವರಾನಂದ ಸರಸ್ವತಿ ಸ್ವಾಮೀಜಿರವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಶಿವಣ್ಣ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು, ಪ್ರತಿನಿಧಿಗಳು, ಉದ್ಯಮಿಗಳು ಹಾಗೂ ಸಹಕಾರಿ ಕ್ಷೇತ್ರದ ಪ್ರಮುಖರು ಭಾಗವಹಿಸಿ ಶುಭ ಹಾರೈಸಲಿದ್ದಾರೆ ಎಂದು ತಿಳಿಸಿದರು. ನಾನು ತಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ಳೋದೇನೆಂದರೆ 80ನೇ ವರ್ಷದ ಅಮೃತ ಮಹೋತ್ಸವವನ್ನು 2/8/26 ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನಮ್ಮ ಜೊತೆ ಸಹಕಾರಿಯ 50 ವರ್ಷಗಳ ಪೂರೈಸಿರುವುದರಿಂದ ಸುವರ್ಣ ಮಹೋತ್ಸವವನ್ನು ಸಹ ಜೊತೆಯಲ್ಲಿ ನಡೆಸುತ್ತಾ ಎಲ್ಲ ನಮ್ಮ ನಿರ್ದೇಶಕರು, ಉಭಯ ಸಂಘಗಳ ನಿರ್ದೇಶಕರು, ಪದಾಧಿಕಾರಿಗಳು ಎಲ್ಲರೂ ಸಹ ಕುಟುಂಬ ಸಮೇತರಾಗಿ 30 ದಿವಸಗಳಿಂದ ಕಟಿಬದ್ಧರಾಗಿ ಕೆಲಸ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ವಾಮಿಗಳ ಒಂದು ಸಾನ್ನಿಧ್ಯ ಹಾಗೂ ನಮ್ಮ ಸರ್ಕಾರದ DCM ಆದಂಥ ಪರಮೇಶ್ವರ ಸಾಹೇಬರು ಹಾಗೂ ಸೋಮಣ್ಣನವರು ಹಾಗೂ KN ರಾಜಣ್ಣವರು ಹಾಗೂ ಎಲ್ಲ ನಮ್ಮ ಜ್ಯೋತಿ ಗಣೇಶ್ ಹಾಗೂ ನಮ್ಮ ಸಹಕಾರ ಶಿವಣ್ಣವರು ಸಹ ಆಗಮಿಸುತ್ತಿದ್ದು ಉಪಸ್ಥಿತರಿದ್ದು ಈ ಸಮಾರಂಭದಲ್ಲಿ ನಮ್ಮ 80 ವರ್ಷಗಳ ಏನು ನಡೆದು ಬಂದ ದಾರಿಯಲ್ಲಿ ಇದ್ದಂಥ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಹಾಗೂ ಇದರ ಜೊತೆ ಕಾರ್ಮಿಕರು 15 ವರ್ಷಗಳ ಏನು ದುಡಿದಿದ್ದಾರೆ ನಮ್ಮ ಸಂಘದ ಸದಸ್ಯರ ಒಂದು ಇದರಲ್ಲಿ ಅವರಿಗೆಲ್ಲ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇದು ಅತ್ಯುತ್ತಮವಾದಂಥ ಒಂದು ರೀತಿಯಲ್ಲಿ ನಡೆಸ್ಕೋಬೇಕು ಅಂತ ಆ ಕಾರ್ಯಕ್ರಮದಲ್ಲಿ ಒಬ್ಬ ಸದಸ್ಯನಿಗೆ ಮೊಮೆಂಟು, ಶಾಲು ಹಾಗೂ ಅವ್ರಿಗೆ ಕ್ಯಾಶು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಧ್ಯೇಯ. ಪರಸ್ಪರ ಮೊದಲಿಂದಲೂ ನಮ್ಮ ಸಂಘದಲ್ಲಿ ಏನು ನಾವು ಒಗ್ಗಟ್ಟಿನಿಂದ ಸಹಕಾರದಿಂದ ಸಂಘಟನೆಯಿಂದ ಪರಸ್ಪರ ಸಹಕಾರದ ಸಂಘಟನೆ ನಾವು ಒಂದು ಕಠಿಣಬದ್ಧವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲರೂ ಸಹ ನಮ್ಮಲ್ಲಿ ದುಡಿದಂಥ ಹಲವಾರು ಮಹನೀಯರು ತಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನು 80 ವರ್ಷಗಳ ಹಿಂದೆ 1947ನೇ ಇಸ್ವಿಯಲ್ಲಿ ನಂಜುಂಡಪ್ಪನವರು ಹಾಗೂ MS ವಾಸುದೇವರಾಯರ ನೇತೃತ್ವದಲ್ಲಿ ಈ ಸಂಘ ಪ್ರಾರಂಭವಾಯಿತು. ಅಲ್ಲಿಂದ ತದನಂತರ 84ರಿಂದ ಒಂದು ಸುವರ್ಣ ಮಹೋತ್ಸವ ಬಂತು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗ ಅಧ್ಯಕ್ಷ ಅಂತ ನಮ್ಮ CV ಮಾಧವಯ್ಯ ಹಾಗೂ H ಶ್ರೀನಿವಾಸತ್ವರವರು ಪ್ರಧಾನ ಕಾರ್ಯದರ್ಶಿಯಾಗಿ 25 ವರ್ಷಗಳ ಕಾಲ ನಮ್ಮ ಸಂಘವನ್ನು ವಿಜೃಂಭಣೆಯಿಂದ ಎಲ್ಲ ಕ್ಷೇತ್ರದಲ್ಲಿ ನಾವು ತುಮಕೂರಿನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಜಿಲ್ಲಾಡಳಿತದ ಜೊತೆ ಎಲ್ಲ ಕೈ ಜೋಡಿಸಿ ನಾವು ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ವಾಸುದೇವ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಬಳ್ಳೂಕರಾಯ ಹಾಗೂ ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು.